ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಎಲ್ಲರೂ ವಯನಾಡ್ ಆ್ಯಂಡ್ ನವೀನ್ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋಸ್ನ ಇಷ್ಟಪಟ್ಟಿದ್ದಾರೆ ಅಂತ ಅನ್ಕೋತೀನಿ. ಬಿಕಾಸ್ ನಾನು ಕನ್ಸಿಸ್ಟೆಂಟಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಟ್ರಿಪ್ ಎಂಜಾಯ್ ಮಾಡಿಕೊಂಡು ಅಲ್ಲಲ್ಲೇ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಫೆಲ್ಟ್ ಇಟ್ ವಾಸ್ ವೆರಿ ರಿಸ್ಕಿ, ಬಟ್ ಸ್ಟಿಲ್ ನಿಮಗೋಸ್ಕರ ಎಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಈ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ನವೀನ್ ಬರ್ಡೇಗೆ ಏನೇನು ಶಾಪಿಂಗ್ ಮಾಡಿದ್ದೆ ಅದನ್ನೆಲ್ಲ ಈ ವಿಡಿಯೋಲಿ ಆ್ಯಡ್ ಮಾಡ್ತೀನಿ. ಸೊ ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಿರುತ್ತೆ ಅಂದರೆ, ನಾನು ನವೀನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಆ್ಯಂಡ್ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ. ಸೊ ನೋಡೋಣ ಏನೆಲ್ಲ ಕೆಲಸ ಆಗುತ್ತೆ, ಏನೆಲ್ಲ ಕೆಲಸ ಆಗಲ್ಲ ಅಂತ. ಸೊ ಅಷ್ಟೇ ಗೈಸ್. ಆ್ಯಂಡ್ ಇನ್ನು ಮುಂದೆ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿ ಇಬ್ಬರು ಕೂಡ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಮಗೂ ಇದು ಯೂಸ್ ಟು ಆಗೋದಕ್ಕೆ ಸ್ವಲ್ಪ ಟೈಮ್ ತಗೋತು, ಬಟ್ ಎಸ್ ಐ ಗೆಸ್ ಮುಂಚೆಗಿನ ನವ್ಯ ಬೆಟರ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಚಾನಲ್ಲೂ ಅಷ್ಟೇ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಎಸ್ ಬನ್ನಿ ಬೇಗ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಲ್ರಿಗೂ ಜಾಸ್ತಿ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಡೇ. ಗೈಸ್, ಇನ್ನೊಂದು ನಂದು ಫೇಸ್ ಮೇಲೆ ಏನಿದು ಅಂತ ಕೇಳಬೇಡಿ. ಮತ್ತು ಅದು ನನಗೆ ಒಂದೇ ಒಂದು ಪಿಂಪಲ್ ಆಗಿದೆ. ಐ ಡೋಂಟ್ ನೋ ಯಾಕೆ ಅಂತ. ಮೇ ಬಿ ಫಾರ್ ಹೀಟ್. ಆಚೆ 3 ಡೇಸಿಂದ ತಿಂದಿದ್ನಲ್ಲ ಟ್ರಿಪ್ಪಲ್ಲಿ, ಅದಕ್ಕೆ ಅಂತ. ಸೊ ಅದಕ್ಕೆ ನಾನು ಪಿಂಪಲ್ ಪ್ಯಾಚ್ ಹಾಕಿದ್ದೀನಿ ಅಷ್ಟೇ ಒಂದು. ಇದ್ರ ಬಗ್ಗೆ ಎಲ್ಲ ನೀವು ಬ್ಯೂಟಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ, ಆ್ಯಂಡ್ ಇದ್ರ ಲಿಂಕ್ ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಫಾರ್ ಮೋರ್ ಇನ್ಫಾರ್ಮೇಷನ್ ಚೆಕ್ ಔಟ್ ಮೈ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲ್. ಬಾಯ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಸ್, ಇವತ್ತು ನಾನು ಯಾಕೆ ಬಂದೀನಿ ಅಂದರೆ, ನವೀನ್ ಬರ್ತ್ಡೇಗೆ ಶಾಪಿಂಗ್ ಮಾಡೋಣ ಅಂತ ನಾನು ಮತ್ತೆ ನನ್ನ ಫ್ರೆಂಡ್ ಆಚೆ ಬಂದಿದ್ದೀವಿ. ಸೊ ಫಸ್ಟ್ ಏನ್ ಶಾಪಿಂಗ್ ಮಾಡ್ತೀನಿ, ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಬಿಕಾಸ್ ಕೆಲವೊಂದು ಅಂಗಡಿಗೆ ಬಿಡಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಬನ್ನಿ ಬೇಗ ಹೋಗೋಣ. ಕ್ಯಾಲರಿ ಜಾಸ್ತಿ ಆಗುತ್ತೆ, ತಿನ್ನಕ್ ಇಷ್ಟ, ಏನ್ ಮಾಡೋದು, ಕ್ಯಾಲರಿ ಜಾಸ್ತಿ ಆಗುತ್ತೆ, ಬೇಡ ಅಂತ. ಸೊ ಗೈಸ್, ಇವಾಗ ನವೀನ್ ಶಾಪ್ ಮಾಡಕ್ ಹೋಗಿ ನಾನು ಫಸ್ಟ್ ಅವನಿಗೆ ನೈಕಿಲ್ ತಗೊಂಡೆ. ಸೊ ಗೈಸ್, ನಾನು ಫಸ್ಟ್ ನೈಕಿಲಿ ಏನ್ ತಗೊಂಡೆ ಮರ್ತೋದೆ. 2 ಟಿ ಶರ್ಟ್ ತಗೊಂಡೆ, 2 ಟಿ ಶರ್ಟ್ಸ್ ತಗೊಂಡೆ. ಅದಾದ್ಮೇಲೆ ರೇರ್ ರ್ಯಾಬಿಟ್ ಗೆ ಒಂದು ಬರ್ಡೇ ಔಟ್ಫಿಟ್ ಅಂತ ಒಂದು ಶರ್ಟ್ ತಗೊಂಡೆ. ಆ ಶರ್ಟ್ ತೋರ್ಸಲ್ಲ, ಅವ್ನ್ ಬರ್ಡೇ ದಿನ ಹಾಕೊಳ್ಳೋದು ನೋಡಿ. ಬಿಕಾಸ್ ಅವ್ನಿಗೆ ಈ ಟೈಮ್ ಎಲ್ಲ ಬ್ರ್ಯಾಂಡ್ ಕೊಡೋಣ ಅಂತ. ಬಿಕಾಸ್ ಅವನು ಬೇರೆ ಟೈಮ್ ಎಲ್ಲ ಅಷ್ಟು ಬ್ರ್ಯಾಂಡ್ಸ್ ಇಷ್ಟ ಅವನಿಗೆ, ಬಟ್ ಇವಾಗ್ಲೇ ಅಂದ್ರೆ ಹಾಕೋಬೇಕನ್ನೋದೇ ಅವನಿಗೆ. ಬಟ್ ಸ್ಟಿಲ್ ಈ ಬರ್ಡೇ ಎಲ್ಲ ಬ್ರ್ಯಾಂಡ್ ಆಗ್ಲಿ ಅಂದ್ಬಿಟ್ಟು ರೇರ್ ರ್ಯಾಬಿಟ್ ಅವ್ನಿಗೆ ತುಂಬಾ ಇಷ್ಟ. ರೇರ್ ರ್ಯಾಬಿಟ್ ಹಂಗೆ ನಾನು ಒಂದ್ ಬಟ್ಟೆ ಚೆನ್ನಾಗಿ ಕಾಣಿಸ್ಬಿಟ್ಟಲ್ಲ, ಅದಕ್ಕೆ ನಾನು ಇನ್ನೊಂದೇ ಒಂದ್ ಬಟ್ಟೆ ಇದ್ರೇನು ತಗೊಂಡಿಲ್ಲ. ಇವಾಗ ಮತ್ತೆ ಇನ್ನೊಂದ್ 2-3 ಅಂಗಡಿ ನೋಡ್ಕೊಂಡು ಸಾಕಿಸ್ತಾ ಮನೆಗೆ ಹೋಗ್ತೀನಿ. ಒಂದು ಪ್ರಾಡಕ್ಟ್ ಬೇಕಿತ್ತು ನನಗೆ, ಅದಕ್ಕೆ ಸಫೋರಿಂದ ತಗೊಂಡ್ಬಂದೆ. ಆನ್ಲೈನಲ್ಲಿ ತಗೋಬೋದಿತ್ತು, ಬಟ್ ತುಂಬಾ ಲೇಟ್ ಇತ್ತು ಡೆಲಿವರಿ. ಅದು ಏನು ಅಂತ ಅದನ್ನ ನನ್ನ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಆ ಚಾನಲ್ ತೋರಿಸ್ತೀನಿ. ಸೊ ಇದು ಒಂದು ತಗೊಂಡು. ಸೊ ನೆಕ್ಸ್ಟ್ ಬಂದು ನೈಕಿಲಿ, ನಾನು ಆಗಲೇ ಹೇಳಿದ್ನಲ್ಲ. ಸೊ ನೈಕಿಲಿ ನಾನು ಆಲ್ಮೋಸ್ಟ್ 2 ಟಿ ಶರ್ಟ್ಸ್ ತಗೊಂಡೆ ಅನ್ಸುತ್ತೆ, ಇಲ್ಲ 3 ಟಿ ಶರ್ಟ್ಸ್ ತಗೊಂಡೆ. ಆ್ಯಂಡ್ ನೈಕಿಲಿ ಸೇಲ್ ಕೂಡ ಇತ್ತು, ಬಟ್ ಸೇಲ್ ಎಷ್ಟೇ ಇದ್ರೂ ಅಲ್ಲೇನಿರ್ತ ಪ್ರೆಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ತಿದ್ದಿಲ್ಲ ಹಾಕಿರ್ತಾರೆ ಅಷ್ಟೇ. ಸೊ ಇದು ನೈಕಿ ಅವನಿಗೆ ಜಿಮ್ ಹೋಗೋಕ್ಕೆ. ಆ್ಯಂಡ್ ನಾರ್ಮಲ್ ಆಗಿ ಕೂಡ 1 ಟಿ ಶರ್ಟ್ ತಗೊಂಡೆ. ನೆಕ್ಸ್ಟ್ ಬಂದು ರೇರ್ ರ್ಯಾಬಿಟ್. ಇದರಲ್ಲಿ ಏನಿದೆ ಅಂತ ತೋರಿಸಲ್ಲ, ಇದರಲ್ಲಿ ಒಂದು ಶರ್ಟ್ ಇದೆ ಅಷ್ಟೇ. ಈ ಶರ್ಟಿಗೆ ಎಷ್ಟು ದುಡ್ಡಾಯಿತು ಗೈಸ್. ಈ ಶರ್ಟಿಗೆ ನಾನು ಇಷ್ಟೆಲ್ಲ ತೊಗೊಂಡ್ಬೋದಿತ್ತು ಅನಿಸುತ್ತೆ, ಮೇ ಬಿ ಅಷ್ಟು ಕಾಸ್ಟ್ಲಿ ಇತ್ತು. ಬಟ್ ಬರ್ಡೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರೇರ್ ರ್ಯಾಬಿಟಲ್ಲಿ ತೊಗೋತಾ ಇದ್ದೀನಿ. ಅವ್ನಿಗೆ ಇಷ್ಟ ಅಂತ ರೇರ್ ರ್ಯಾಬಿಟಲ್ಲಿ ತೊಗೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಡೆಕೆತ್ಲಾನ್ಗೆ ಹೋಗಿದ್ದೆ ನಾನು. ಡೆಕೆತ್ಲಾನಲ್ಲಿ ಒಂದು 2 ಟ್ರ್ಯಾಕ್ ಪ್ಯಾಂಟ್, ಆಮೇಲೆ ಟಿ ಶರ್ಟ್ಸ್ ಎಲ್ಲ ತೊಗೊಂಡೆ. ಇದು ಕೂಡ ಜಿಮ್ಮಿಗೆ ಒಂದು ರೆಗ್ಯುಲರ್ ಆಗಿ ಲೈಕ್ ಲಾಸ್ಟ್ 2 ಮಂತ್ಸಿಂದ ಹೋಗ್ತಾನೆ. ಸೊ 3rd ಮಂತ್ ಕರೆಕ್ಟಾಗಿ ಹೋಗ್ತಾ ಇದ್ದಾನೆ. ಅವ್ನಿಗೆ ಇವಾಗ ಬಂದು ನಾನು ಫಿಟ್ನೆಸ್ ಆಗಿರಬೇಕು, ಮೇಂಟೈನ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಹೋಗಿ ಡೆಕೆತ್ಲಾನಲ್ಲೂ ತೊಗೊಂಬಂದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನ್ಯೂ ಇಯರ್ಲಿ ನಾನು ಅವ್ನ ಬರ್ಡೇಗೆ ಹಾಕೊಳ್ಳೋಕೆ ಒಂದು ಡ್ರೆಸ್ ತೊಗೊಂಡೆ. ಈ ಥರ ಇದೆ ಅಷ್ಟೇ, ಈ ಥರ ಇದೆ. ಸೊ ಇದನ್ನು ನಾನು ಬರ್ಡೇಗೆ ಹಾಕ್ಕೊತೀನಿ ಅಷ್ಟೇ. ಆಮೇಲೆ ಅವನ್ನ ಕರ್ಕೊಂಡು ನಾನು ಅವನಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಸ್ನಿಚ್ಚಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಸ್ನಿಚ್ಚಿಗೆ ಕರ್ಕೊಂಡೋಗಿ ಇಲ್ಲಷ್ಟೇ ನಿಮ್ಗೆ ಬಟ್ಟೆ ಕೊಡ್ಸಿದ್ದು, ಅದಷ್ಟೇ ಮುಗಿತು, ನಿಮ್ಮ ಬರ್ಡೇಗೆ ಮುಗಿತು, ಎಲ್ಲ ಮುಗಿತು ಅಂತ ಹೇಳ್ತೀನಿ. ಸೊ ನೋಡೋಣ, ಅವನೇ ಇಲ್ಲ ಹೌದಾ ಸರಿ ಆಯ್ತು ಬಿಡು ಅಂತ ತಗೋತಾನೆ. ಬಟ್ ನೋಡೋಣ ಅಷ್ಟೇ, ಸದ್ಯಕ್ಕೆ ಇಷ್ಟೇ. ಇವಾಗ ನಾನು ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ
ಇವಾಗ ನಾನು ಹೋಗಿ ರೆಡಿ ಆಗಬೇಕು, ಬೇಗ ರೆಡಿ ಆಗೋಣ. ಬಟ್ ಬಿಫೋರ್ ದ್ಯಾಟ್ ನಾನು ಕರೆಂಟ್ ಒಬ್ಸೆಷನ್ ಒಂದು ಸಾಂಗ್ ಇದೆ ಆ್ಯಂಡ್ ಮೂವಿ ಕೂಡ ಅಷ್ಟೇ. ನಂಗೆ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇಷ್ಟ ಆಯಿತು ಇಲ್ಲ ಅಂತ, ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಸಾಂಗ್ ಅಂತೂ ನಾನು ಒಂದಿಂದಲೂ ಒಂದು ಮಿನಿಮಮ್ ಆಫ್ 10-15 ಟೈಮ್ಸ್ ಕೇಳ್ತಾನೆ ಇದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಈ ಸಾಂಗ್ ಮೇಲೆ ವಿಡಿಯೋ ಕೂಡ ಮಾಡ್ತೀವಿ ನಾನು ನವೀನ್. ಯಾವ ಸಾಂಗ್ ಅಂತ ತೋರಿಸ್ತೀನಿ. ಈ ಸಾಂಗ್ ನನ್ನ ಕರೆಂಟ್ ಒಬ್ಸೆಷನ್ ಆಗಿದೆ. ಅಂದರೆ ನಾನು ಒಂದು 10-15 ಸಲ ಈ ಸಾಂಗ್ ಕೇಳ್ತಾನೇ ಇದೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಬಟ್ ನಂಗೆ ತುಂಬ ಇಷ್ಟ ಆಯಿತು ಈ ಸಾಂಗ್. ಆ್ಯಂಡ್ ಆ ಮ್ಯೂಸಿಕ್, ಆ ಬೀಟ್ಸ್ ಆ್ಯಂಡ್ ಅವ್ರು ಮಾಡಿರೋ ಡ್ಯಾನ್ಸ್ ಎಲ್ಲನೂ ಸಕ್ಕತ್ತಾಗಿದೆ. ಸೊ ಆದಷ್ಟು ಬೇಗ ಅದನ್ನು ವೀಡಿಯೋ ಮಾಡ್ತೀನಿ, ಓಕೆನಾ? ಆ್ಯಂಡ್ ಅಷ್ಟೇ. ನಾನು ಈ ವಿಡಿಯೋಲಿ ಆ್ಯಂಡ್ ಅಂತ ಯೂಸ್ ಮಾಡ್ಬೋದು ಅಂತ ಇಷ್ಟು ಅಂದ್ಕೊಂಡು 100 ಸಲ ಯೂಸ್ ಮಾಡಿದ್ದೀನಿ. ಬಟ್ ಐ ಟ್ರೈ ಕಂಟ್ರೋಲಿಂಗ್ ಯೂಸ್ ಮಾಡಬಾರ್ದು ಅಂತ ಗೈಸ್. ಮಾಡಲ್ಲ ಗೈಸ್. ಬನ್ನಿ ಇವಾಗ ಬೇಗ ಹೊರಡೋಣ, ಟೈಮ್ ಆಯಿತು. ಸೊ ಗೈಸ್ ಎಸ್, ನಾನು ರೆಡಿಯಾಗಿ ಇವಾಗ ಬಂದೆ. ಹಾಯ್ ನವೀನ. ಹಾಯ್ ಬ್ರೋ ಎಷ್ಟೊಂದು ದಿನ ಆದ್ಮೇಲೆ ಪಾಪ ಊರಿಗೆ ಹೋಗಿ ಹಾಸನ್ನು ಬೆಂಗಳೂರು ಅಂತ ಓಡಾಡ್ತಾ ಇದ್ರು. ಆ್ಯಂಡ್ ನಾವು ಕೂಡ ಅಷ್ಟೇ, ನಾವೇನು ಕಡಿಮೆ ಅಲ್ಲ, ನಾವು ಆಚೆ ಓಡಾಡ್ತಿದ್ವಿ. ಅದಕ್ಕೆ ಬಂದಿರಲಿಲ್ಲ. ಇವತ್ತು ನಾವು ಒಂದು ವಿಡಿಯೋ ಶೂಟ್ ಮಾಡಬೇಕು. ನವೀನ್ನ ಎಸ್ಪೆಷಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅವನಿಗೆ ಹಲ್ಲು ನೋವು ವೈನಾಡಲ್ಲಿ ಸ್ಟಾರ್ಟ್ ಆಗಿದ್ದು, ಇನ್ನೂ ಕಡಿಮೆ ಆಗಿಲ್ಲ ಅಂತ. ಆ್ಯಂಡ್ ಅದಾದಮೇಲೆ ಅಕ್ಕ ಮನೆಗೆ ಹೋಗ್ಬೇಕು. ನಾನು ಸ್ವಲ್ಪ ಡ್ರೆಸ್ಗಳಿದೆ ಅಲ್ಲಿ ತೊಗೊಂಡು ಬರಬೇಕು. ಸೊ ಗೈಸ್ ಇನ್ನೇನೋ ಸ್ಟಿಕ್ಕರ್ ಹಾಕ್ಸ್ಬೇಕಂತ ಗೈಸ್, ನಂಗೆ ಗೊತ್ತಿಲ್ಲ. ಜಾಸ್ತಿ ಹೊತ್ತಿರಲ್ಲ, ನಾನು ಲೇಟ್ ಆದರೆ ನಾನು ಹೋಗ್ತಾ ಇರ್ತೀನಿ. ಅರ್ಧ ಗಂಟೆ ಅಂದರೆ ವೆಯ್ಟ್ ಮಾಡ್ತೀನಿ ಅಷ್ಟೇ, ಅದಕ್ಕೊಮ್ಮೇಲೆ ವೆಯ್ಟ್ ಮಾಡಲ್ಲ ನಾನು. ಸೊ ಸ್ಟಿಕ್ಕರಿಂಗ್ ಅಂತೆ, ಆದರೆ ಸ್ಟಿಕ್ಕರಿಂಗು ಹಾಕಿಸಿ ಮನೆಗೆ ಹೋಗೋದು ಗೈಸ್ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ. ನವೀನ ಏನಿಲ್ಲ ಬಿಡು, ಹೇಳಿ ಪರವಾಗಿಲ್ಲ. ಇವಾಗ ಅದು ಈ ಇದರಲ್ಲಿ ಬಿಸಿಲಲ್ಲಿ, ಈ ಸುಡೋ ಬಿಸಿಲಲ್ಲಿ ತಂಪಾದ ಮಜ್ಜಿಗೆ ಕುಡಿದ್ವಪ್ಪ, ನೆಮ್ಮದಿ ಇವಾಗ ಆಯಿತು. ಇವಾಗ ಸ್ವಲ್ಪ ಎನರ್ಜಿ ಬಂತು ಬಾಡಿಗೆ. ಸ್ಟಿಕ್ಕರ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ನಾನು ಯಾವ ಸ್ಟಿಕ್ಕರ್ ಹಾಕ್ಸ್ತೀನಿ ಅಂತ ಏನಕ್ಕೆ ಗೊತ್ತಾ ಸ್ಟಿಕ್ಕರ್ ಹಾಕ್ಸರೋದು? ನನ್ನನ್ನು ಏನೋ ಸ್ವಲ್ಪ ಗುರುತಿಸ್ತೀರಾ, ಎಲ್ಲರೂ ಗುರುತಿಸ್ತೀರಾ. ಅದೇ ಥರ ನನ್ನ ಕಾರ್ನು ಗುರುತಿಸ್ಬೇಕಂತ ಒಂದೇನೋ ಸ್ಟಿಕ್ಕರ್ ಹಾಕ್ಸ್ತಾ ಇದ್ದೀನಿ. ಅದಕ್ಕೇನೆ ಅದು ಹಾಕ್ಸ್ತಿರೋದಕ್ಕೆ ಅವ್ಳು ಮುಂಚೆ ಗೊತ್ತಾಳೆ. ಏನಕ್ಕೆ ಒಳ್ಳೆ ರೀಸನ್ ಕೇಳಬೇಕು? ಇಲ್ಲ ಹೇಳ್ಬೇಕು. ಇಲ್ಲ ಮುಂಚೆ ಗೊತ್ತಾಳೆ. ಚಿಕ್ಕ ರೋಡ್ ಇದು ಕೂಡ ಪರವಾಗಿಲ್ಲ, ಮುಂಚೆ ಗೊತ್ತಿರಬಾರ್ದಂಗೆ. ಇಲ್ಲ ಗೈಸ್, ಇವಾಗ ನಂಗೆ ಹೊಟ್ಟೆ ಹಸಿ ಹೋಗ್ತಿತ್ತು. ಸೊ ಅದಕ್ಕೆ ನಾನು ಗಂಜಿ ಮತ್ತು ಮಜ್ಜಿಗೆ ಕುಡ್ದೆ. ಯಾವಾಗಲೂ ಈ ಚಿಕ್ಕ ರೋಡಿಗೆ ಕರ್ಕೊಂಡ್ಬಂದ್ಬಿಡ್ತಾನೆ. ಚಿಕ್ಕ ರೋಡಲ್ಲಿ ಗಾಡಿ ಹೋಗೋದೇ, ಈ ಜನಗಳು ಹೋಗೋದೇ ಕಷ್ಟ, ಅಂದರೆ ಬಾಡಿ ಹೋಗೋದೇ ಕಷ್ಟ. ಇನ್ನು ಗಾಡಿ ಎಲ್ಲಿಂದ ಹೋಗುತ್ತೆ ಗೈಸಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾನು ಕಾರಲ್ಲಿ ಕುತ್ಕೊಂಡಿರ್ತೀನಿ. ನಂಗೆ ಬಿಸಿಲಿಗೆ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಗೋಯ್ತು, ಗೊತ್ತಿಲ್ಲ ಇತ್ತೀಚೆಗೆ ನನಗೆ. ಸೊ ಗೈಸ್ ಇವಾಗ ಹೋಗ್ತಾ ಇದ್ವಿ ಸ್ಟಿಕ್ಕರ್ ಹಾಕ್ಸೋಕೆ. ಒಂದು ಕಡೆ ಹೋದ್ರು ಇವರು, ಬಟ್ ಅಲ್ಲಿ ತುಂಬ ಜಾಸ್ತಿ ರಶ್ ಇತ್ತು. ಸೊ ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಇದೊಂದು ಡೀಸೆಲ್ಲು ತಗೊಳ್ಳಿ ಬ್ರೋ, ನಂದಲ್ಲಿ ಮಾಡಿ ಹೇಳ. ಇದನ್ನ ಬೇಡ ಅಂದ್ರು ನವೀನ ಇದನ್ನ ಹಾಕ್ಸಿಯಾನೆ ಗೈಸ್. ಏನಿಲ್ಲ ಅಂದ್ರು 2 ವರ್ಷ, ಆಲ್ಮೋಸ್ಟ್ 1.5 ಇಯರಿಂದ ಬೇಡ್ಕೊಂಡ್ಮೇಲೆ ಓಕೆ ಅಂತ ಹೇಳಿ. ನಂಗೇನೋ ಇಷ್ಟ ಆಗಲ್ಲ. ಡೀಸೆಲ್ ನಿಮ್ದು ಡೀಸೆಲ್ ಹಾಕ್ಸಿದ್ರ? ಏನಕ್ಕೆ ಹಾಕ್ಸ್ಬಾರ್ದು? ಏನಾಗುತ್ತೆ? ಎಲ್ಲಿ ಬಿಡು, ಬರಲ್ಲ ಐತೆ. ಇವಾಗ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಬಂದ ಗೈಸ್. ಆ್ಯಂಡ್ ನನಗೆ ಅಂದರೆ ಗಾಡಿ ಎಲ್ಲ ನೀಟಾಗಿರುತ್ತಲ್ಲ, ಸೊ ಅದಕ್ಕೆಲ್ಲ ಸ್ಟಿಕ್ಕರಿಂಗ್ ಮಾಡ್ಸೋದು ನಂಗೆ ಇಷ್ಟ ಆಗಲ್ಲ ಯೂಶಲಿ. ಬಟ್ ಆಲ್ಮೋಸ್ಟ್ ತೊಗೊಂಡಾಗಿಂದನೂ ಕೇಳ್ತಾನೆ ಇದ್ದ. ಇವಾಗ ಹೋಗ್ಲಿ ಬಿಡು ಆಯಿತು ಅಂದ್ಬಿಟ್ಟು ಅಂದೆ. ಆ್ಯಂಡ್ ಆ ಕಡೆ ಸೈಡ್ ಏನಂತ ಹಾಕ್ಸೇನೆ, ಈ ಕಡೆ ಸೈಡ್ ರಚ್ಚು ಅಂತ ಹಾಕ್ಸೇನೆ. ಬಟ್ ಹೆಸರು ಏನಕ್ಕೆ ಹಾಕ್ಸ್ದೆ? ನೀನು ಪರವಾಗಿಲ್ಲ ಹಾಕ್ಸೋದು, ಬರೀ ಆರ್ ಅಂತಲೂ ಹಾಕ್ಸ್ಬೋದಿತ್ತು. ನೆಕ್ಸ್ಟ್ ಸಲ ಅಲ್ಲಿ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಬರೀ ಆರ್ ಅಂತ ಸ್ಟೈಲ್ ಬೇಡ. ಕಾರ್ ತುಂಬಾ ಹೆಸರು ಬರ್ತಲ್ಲ, ಇದು ರಿಮೂವ್ ಮಾಡ್ಬಿಟ್ಟು ಬೇಡ, ಪರವಾಗಿಲ್ಲ. ಇಟ್ಸ್ ಓಕೆ, ನಿನ್ನ ಇಷ್ಟ ಹಾಕ್ಸಿದ್ರೆ ಇಟ್ಸ್ ಓಕೆ, ಬಿಟ್ಬಿಡು. ಆದ್ರೂ ನನ್ನ ಮನ್ಸಲ್ಲಿ ಬೈಕೋತಾ ಇದ್ದೆ, ಸುಳ್ಳು ಹೇಳ್ಬಾರ್ದು. ನೋಡ್ದಾ ಹೆಣ್ಣು ಹಾಕ್ಸ್ಕೊಂತವ್ನೆ, ಇಷ್ಟು ಕೊಬ್ಬರಾಜ ಇವನು, ಹಂಗೆ ಎಂತ ಬಚ್ಚಿಟ್ಟೆ ಅಲ್ಲ. ಇಟ್ಸ್ ಓಕೆ, ಬೈಕ್ ಅಂತಿರಲಿಲ್ಲ, ಹೊರ್ಗಂಗೆ ಕೂತಿದ್ಲು. ನನಗೆ ತಲೆನೋವು ಬಿಸಿಲಿಗೆ, ನಂಗೆ ಯೂಶಲಿ ಇತ್ತೀಚೆಗೆ ತಲೆನೋವು ಜಾಸ್ತಿ ಆಗಿದೆ. ಬಿಸಿಲು ಮುಖದ ಮೇಲೆ ಬಿದ್ರಾಗಲ್ಲ. ಆಮೇಲೆ ಕಾರಲ್ಲಿ AC ಹಾಕೊಂಡು ಕೂತಿದ್ದೆ, ಬಟ್ ಅದಾದಮೇಲೆ
ಬೇಡ ಮತ್ತೆ ಎ ಸಿ ತುಂಬ ಹೊತ್ತು ತೊಗೋಬಾರ್ದು, ಎ ಸಿ ಗಾಳಿ ಅಂದ್ಬಿಟ್ಟು ಮತ್ತೆ ಆಚೆ ಕೂತ್ಕೊಂಡೆ. ತಲೆ ಹೆವಿ ನೋವ್ತಾ ಇದೆ ಗೈಸ್ ಇವಾಗ್ಲೂ. ಫಸ್ಟ್ ಹೋಗಿ ನನಗೆ ಇವಂದು ಡೆಂಟಲ್ಲು, ನಂದು ಕಣ್ಣು, ಆಮೇಲೆ ಏನದು ಸ್ಪೆಕ್ಟಕಲ್ಸ್ ಎಲ್ಲ ತೊಗೋಬೇಕು ನಾನು, ಪವರ್ ಜಾಸ್ತಿ ಆಗಿದೆ. ಬಟ್ ಯಾ ನವೀನ, ಥ್ಯಾಂಕ್ಸ್ ನವೀನ, ಥ್ಯಾಂಕ್ಸ್. ಸೊ ಗೈಸ್ ಈ ವ್ಲಾಗು ಇನ್ನೂ ಮಾಡ್ತೀನಿ ಗೈಸ್. ಅಕ್ಕ ಕೆಳಗಡೆ ಇದ್ರೆ ಅಕ್ಕಂಗೂ ತೋರಿಸ್ಬೇಕು, ಆಮೇಲೆ ಯುಕ್ತಂಗೆ ತೋರಿಸ್ಬೇಕು ವೆಯ್ಟ್ ನಾನು ಯುಕ್ತಕ್ಕೆ ತೋರಿಸ ನನ್ನ ಹೆಸರಲ್ಲಿ ಅದನ್ನೇ ಹೇಳ್ಬಿಡ್ಬೋದು, UYUKTH ಯುಕ್ತ ಅಂತ. ಅವಳಿಗೆ ಅದನ್ನೇ ಹೇಳಿದಿಲ್ಲ, ಲಚ್ಚ ಬೇಡ ಯುಕ್ತ ಅಂತ ಹೇಳು. ನಾನೇನಾದ್ರೂ ಹೋಗಿಂದ ಹೇಳಿದ್ರೆ ಮನೆ ತುಂಬಾ ಸೀನ್ ಮಾಡ್ಬಿಡ್ತಾಳೆ ಯುಕ್ತ. ಗೈಸ್ ಬನ್ನಿ ಇವಾಗ ಹೋಗೋಣ, ಅಣ್ಣ ಮನೆಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಅಣ್ಣ ಹಿಂದೆ ಬರ್ತಾ ಇದ್ದಾರೆ, ಬನ್ನಿ ಹೋಗೋಣ. ಇವತ್ತು ಹೆಂಗ ಅಳ್ತೀಯ ಹೇಳಿ ನೀನು? ಹಂಗ ಬಿದ್ದೆಲ್ಲ ಅಳ್ತೀಯ ಕಣೆ ನೀನು. ಅಲ್ಲೋ ಅವ್ಳು ಮಾಡೋಲ್ಲ, ಅವ್ಳು ಹೇಳಿ ಬೈಯಲ್ಲ ನೀನು ಏನಂತಂತ ಹೇಳಿ, ನೀನು ಅಲ್ಲೋ ಹೋಗಿಸ್ತೀನಿ ಅಂತ ತಾನೇ ಅಂದಿದ್ದು. ಅಲ್ಲವೋ ಪಾಲು ಪಾಲು ನೀನು ಹಿಂಗೆ ಹೊಡೆದ್ಬಿಟ್ಟಲ್ಲ, ಅದಕ್ಕೆ ಅಲ್ಲೋ ಹಿಂಗಾಯ್ತು. ಅಲ್ಲೇ ಎಷ್ಟೊಂದು ದಿನ ಆಯ್ತು. ಮತ್ತೆ ನೀನು ಯಾಕೆ ಬಂದಿಲ್ಲ? ವೈನರ್ಗೆ ಯಾಕೆ ಬಂದಿಲ್ಲ ನೀನು? ನೀನು ಬತ್ತೀನಿ ಅಂತಿದ್ದಲ್ಲ, ಏನಕ್ಕೆ ಬಂದಿಲ್ಲ? ಬರಲ್ಲ. ನಮ್ಮ ಮನೆ ನನ್ನ ಪಾಪ ಇದ್ದೀನಿ, ನನ್ನನ್ನೇ ಬಿಟ್ಟು ಹೋಗಿ. ಯುಕ್ತ ನೋಡಿ ಏನ್ ಮಾಡ್ತಿದ್ದಾಳೆ. ಬಿಡು ಯುಕ್ತ ಚಿನಿ, ಯಾಕೆ ಚಿನಿ ಹಿಂಗ್ ಮಾಡ್ತೀನಿ? ಏನು ಅದೆಲ್ಲ ಹೇಳಲ್ಲ, ನಾನು ಅಕ್ಕನ ಬ್ಲಾಗಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಕರೀತಾ ಅಮ್ಮ. ಗೈಸ್ ಎಸ್, ನಾನು ಮನೆಗೆ ವಾಪಸ್ ಬಂದೆ ಆ್ಯಂಡ್ ನವೀನ್ ವ್ಲಾಗ್ನ ಎಂಡ್ ಮಾಡ್ತೇನೆ. ಬಟ್ ಐ ಥಾಟ್ ಇನ್ನು ರೆಕಾರ್ಡ್ ಮಾಡೋಣ ಅಂತ. ಐ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಐ ಡೋಂಟ್ ನೋ, ನನಗೆ ಸ್ಮಾಲ್ ಸರ್ಪ್ರೈಸಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ನನಗೆ ಆ ಥರ ಎಕ್ಸ್ಪೆಕ್ಟ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ, ಸಖತ್ ಖುಷಿ ಆಯಿತು ನನಗೆ. ಐ ಡೋಂಟ್ ನೋ ಆ ಶಾಕಲ್ಲಿ ನಾನು ಏನು ರಿಯಾಕ್ಟ್ ಮಾಡಬೇಕಿತ್ತು ಅಂತ. ಬಟ್ ಸ್ಟಿಲ್ ಈ ಥರ ಸರ್ಪ್ರೈಸಸ್ ಎಲ್ರಿಗೂ ಕೊಡ್ತಾಯಿರಿ ಫಾರ್ ಯುವರ್ ಲವ್ಡ್ ಒನ್ಸ್. ಸೊ ಅವರು ಸ್ವಲ್ಪ ಅವ್ರ ಮುಖದಲ್ಲೂ ಒಂಚೂರು ಸ್ಮೈಲ್ ಬರುತ್ತೆ ಆ್ಯಂಡ್ ನಿಮ್ಮಿಂದ ಅವರು ಖುಷಿಯಾಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಅದನ್ನು ಮಾಡ್ತಿಲ್ಲ, ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ಇನ್ ಯುವರ್ ಲೈಫ್ ಅಂತ ನಂಗನ್ಸುತ್ತೆ. ಸೊ ಜಗಳ ಆಡೋ ಟೈಮೆಲ್ಲ ಆಡಿ, ಖುಷಿಯಾಗಿರುವಾಗ ಖುಷಿಯಾಗಿರಿ. ಆ್ಯಂಡ್ ಈ ಥರ ಚಿಕ್ಕ ಸಣ್ಣ ಸರ್ಪ್ರೈಸಸ್ ಅಂತೂ ಸಖತ್ ಖುಷಿ ಕೊಡುತ್ತೆ, ಎಸ್ಪೆಷಲಿ ಹುಡುಗಿರಿಗೆ. ಆ್ಯಂಡ್ ಯೋ ಐ ಆಮ್ ವೆರಿ ಹ್ಯಾಪಿ. ಸೊ ಇವಾಗ ನೀವು ಎಲ್ಲೇ ಇದ್ರೂ ಕಾರ್ ಕಂಡುಹಿಡಿಬೋದು ಅಷ್ಟೇ ಗೈಸ್. ಓಕೆ ಬಾಯ್. ಇವತ್ತು ಏನೇನಾಯಿತು ಅಂತ ನೋಡಿದ್ರಲ್ಲ, ಸೊ ಇಷ್ಟೇ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇವತ್ತು ಅಲ್ಲಿ ತೋರಿಸ್ಕೊಳಕ್ಕಾಗಿಲ್ಲ ಆ್ಯಂಡ್ ಸ್ಟಿಕ್ಕರ್ ಬೇರೆ ಹಾಕ್ಸೋದು ಲೇಟ್ ಆಗ್ಬಿಡ್ತಲ್ಲ. ಸೊ ಸ್ಟಿಕ್ಕರ್ ಚೆನ್ನಾಗಿ ಕಾಣ್ತಿದೆ. ಇವಾಗ ಗಾಡಿ ಬೇರೆ ವಾಶ್ ಮಾಡಿಸ್ಕೊಂಬಂದೆ, ಅಲ್ಲಿ ವೀಡಿಯೋ ಮಾಡೋಣ ಅಂದರೆ ಆಗಲಿಲ್ಲ. ನಿಮ್ಗೆ ನಾಳೆ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣ್ತಿದೆ ಸ್ಟಿಕ್ಕರು ಅಂತ. ಆ್ಯಂಡ್ ಅಷ್ಟೇ, ನಾಳೆ ಹೋಗಿ ಅಲ್ಲಿ ತೋರಿಸ್ಬೇಕು. ಆ್ಯಂಡ್ ಒಂದು ಪ್ರಮೋಷನ್ ಇದೆ, ಅದೆಲ್ಲ ನಾಳೆ ಏನೇನಾಗುತ್ತೆ ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಷ್ಟೇ.